ಶ್ರೀಗುರುಭ್ಯೋ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಈ ರೀತಿಯಾಗಿ ಅನೇಕ ಬಿರುದಾವಗಳಿಂದಾಗಿ ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ ಎಂಬುದಾಗಿ ಜಗನ್ಮಾನ್ಯರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಚರಿತ್ರೆಯನ್ನು ಕೇಳುವಂಥ ಒಂದಿಷ್ಟು ಪ್ರಯತ್ನವನ್ನು ಈ ಒಂದು ಸರಣಿಯಲ್ಲಿ ನಾವು ಪ್ರಯತ್ನವನ್ನು ಮಾಡೋಣ. ರಾಯರ ಹೆಸರು ಹೇಳಿದ ಕೂಡಲೇ ಮೈಯೆಲ್ಲ ಪುಳಕಿತವಾಗುತ್ತೆ. ಏನೋ ಒಂದು ವಿಧವಾಗಿರತಕ್ಕಂಥ ರೋಮಾಂಚನ. ಅವರು ಅವತಾರ ಮಾಡಿರ್ತಕ್ಕಂಥ ಉದ್ದೇಶ ಸಜ್ಜನರನ್ನು ಉದ್ಧಾರ ಮಾಡಬೇಕು ಅನ್ನುವುದೇ ಅವರ ಉದ್ದೇಶ. ಇವರ ಪೂರ್ವ ಅವತಾರಗಳಲ್ಲೂ ಅದನ್ನೇ ಮಾಡಿದ್ದು. ಹಿಂದೆ ವ್ಯಾಸರಾಜರಾದಾಗ, ಅದರ ಹಿಂದೆ ಪ್ರಹ್ಲಾದರಾಜರಾದಾಗ ಎಲ್ಲ ಜನರನ್ನು ಸಜ್ಜನರನ್ನು ಉದ್ಧಾರ ಮಾಡಿ ಜಗತ್ತಿಗೆ ಹಿತವನ್ನು ಬಯಸಿದ್ದರಿಂದಲೇ ಪರಮಾತ್ಮ ಅವರು ಕರೆದ ಕೂಡಲೇ ರಾಯರು ಸೇವೆ ಮಾಡಿದ್ವಿ ಅಂತಂದರೆ ರಾಯರು ಪರಮಾತ್ಮನ ಹತ್ರ ಮನವಿಯನ್ನು ಸಲ್ಲಿಸ್ತಾರೆ. ನನ್ನ ಭಕ್ತ ಇಷ್ಟು ಸೇವೆ ಮಾಡಿದ್ದಾನೆ ಅಂತ. ದೇವರು ತಕ್ಷಣದಲ್ಲೇ ನಾವು ಮಾಡಿದ ಸೇವೆಗೆ ಫಲವನ್ನು ಕೊಟ್ಟುಬಿಡ್ತಾನೆ. ಇದು ರಾಯರ ಅನುಗ್ರಹ. ಯಾರು ರಾಯರನ್ನು ನಂಬಿ ಬದುಕ್ತಾ ಇದ್ದೇವೋ ಇದು ಎಲ್ಲರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅನುಭೂತವಾದ ವಿಷಯ. ರಾಯರ ಚರಿತ್ರೆಯನ್ನು ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ರಾಯರ ಚರಿತ್ರೆಯನ್ನು ತಿಳಿಸಿಕೊಡುವಂಥ ಒಂದು ಅದ್ಭುತವಾದ ಕಾವ್ಯ ಗ್ರಂಥವೇ ಇದೆ. ಅದಕ್ಕೆ ರಾಘವೇಂದ್ರ ವಿಜಯ ಅಂತ ಇದೆ. ಅದನ್ನು ಅವರ ವಂಶಸ್ಥರೇ ಆಗಿರ್ತಕ್ಕಂಥ ನಾರಾಯಣಾಚಾರ್ಯರು ಎಂಬತಕ್ಕಂಥವರು ರಚನೆ ಮಾಡಿದ್ದಾರೆ. ಅಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಅಸ್ಮದ್ಗುರುಣಾನಾಧಿಕ್ಯಂ ಕವಿ ಕೋವಾನು ವರ್ಣಯೇತ್ ಅಂತ. ನಮ್ಮ ಗುರುಗಳಾದ ಗುರು ಸಾರ್ವಭೌಮರ ವರ್ಣನೆಯನ್ನು, ಅವರ ಚರಿತ್ರೆಯನ್ನು, ಅವರ ಮಹಿಮೆಯನ್ನು ಯಾರು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಅಂತ. ಸಮುದ್ರದಲ್ಲಿ ಹೇಗೆ ಇಷ್ಟು ನೀರಿದೆ, ಇಷ್ಟು ಕೊಡ ನೀರಿದೆ ಅಂತ ಯಾರಿಗೂ ಹೇಳಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಆ ರೀತಿಯಾಗಿ ಗುರು ಸಾರ್ವಭೌಮರ ಒಂದು ಮಹಾತ್ಮೆಯನ್ನು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾಗಿರತಕ್ಕಂಥ ಪವಾಡಗಳನ್ನು, ಗ್ರಂಥಗಳನ್ನು, ಇದೆಲ್ಲದರ ಜೊತೆಗೆ ಪರಮಾತ್ಮನಿಗೆ ಅತ್ಯಂತ ಪ್ರೀತವಾಗಿರತಕ್ಕಂಥ ಗ್ರಂಥಗಳನ್ನು ರಚನೆಯನ್ನು ಮಾಡಿ ಜನರಿಗೆ ಅನುಗ್ರಹವನ್ನು ಅದ್ಯಾಪಿ ಇವತ್ತಿಗೂ ವೃಂದಾವನದಲ್ಲಿದ್ದು ಸೇವೆ ಮಾಡಿದವರಿಗೆ ಫಲವನ್ನು ಕೊಡುತ್ತಾ ಇರತಕ್ಕಂಥ ಗುರು ಸಾರ್ವಭೌಮರು ಅವತಾರ ಮಾಡಿದ ವಂಶ ಪಾಷ್ಟಿಕ ವಂಶದ ಬೀಗಮುದ್ರೆ ಅಂತ. ಇವರ ವಂಶ ಏನು ಪೂರ್ವಿಕರಿದ್ದರು, ಇವರು ವೀಣಾ ಕೃಷ್ಣ ಭಟ್ಟರು ಅಂತ. ಇವರ ವೀಣಾ ಕೃಷ್ಣ ಭಟ್ಟರ ಮೊಮ್ಮಗ ತಿಮ್ಮಣ್ಣ ಭಟ್ಟರು ಅಂತ. ಆ ತಿಮ್ಮಣ್ಣ ಭಟ್ಟರ ಮಗ ವೆಂಕಟನಾಥ ಅಂತ. ಅವರೇ ಮುಂದೆ ರಾಯರು ಅಂತ ಆಗಿದ್ದು. ಅಂದರೆ ರಾಯರ ಮುತ್ತಜ್ಜ ಅವರು ವೀಣಾ ಕೃಷ್ಣ ಭಟ್ಟರು ಮಹಾ ವೀಣಾವಾದಕರು, ಒಳ್ಳೆಯ ವೀಣಾ ಪಂಡಿತರು, ವಿಜಯನಗರದ ಆಸ್ಥಾನದಲ್ಲಿ ಇರ್ತಕ್ಕಂಥವರು. ಇಡೀ ಮನೆತನವೇ ವಾಗ್ದೇವಿಯ ವಾಸಸ್ಥಾನ. ಇವರ ಮೊಮ್ಮಕ್ಕಳು ತಿಮ್ಮಣ್ಣ ಭಟ್ಟರು. ಇವರು ಕ್ರಮವಾಗಿ ಒಂದಷ್ಟು ಕಾಲಗಳಾದ ಮೇಲೆ ವಲಸೆ ಬಂದು ಕುಂಭಕೋಣದಲ್ಲಿ ವಾಸ ಮಾಡಿದರು. ಕುಂಭಕೋಣದಲ್ಲಿ ಅವತ್ತಿನ ಕಾಲದಲ್ಲಿ ವಿಜೇಂದ್ರ ತೀರ್ಥರ ಆಶ್ರಯವನ್ನು ಪಡೆದುಕೊಂಡ್ರು ಇವರು. ಕುಂಭಕೋಣದಲ್ಲಿ ಇರತಕ್ಕಂಥ, ಇವತ್ತಿಗೂ ಕುಂಭಕೋಣದಲ್ಲಿ ವಿಜೇಂದ್ರ ಗುರುಗಳ ವೃಂದಾವನವಿದೆ. ಅಂದರೆ ರಾಯರ ಗುರುಗಳ ಗುರುಗಳು. ಇಂತಹ ವಿಜೇಂದ್ರ ತೀರ್ಥರಲ್ಲಿ ಆಶ್ರಯವನ್ನು ಪಡೆದುಕೊಂಡು ಅಲ್ಲಿ ಬಹಳ ಕಾಲ ವಾಸ ಮಾಡ್ತಾ ಇದ್ದರು. ತದನಂತರದಲ್ಲಿ ಇವರಿಗೆ
ಒಂದು ಹೆಣ್ಣು ಮಗು ಆಗಿತ್ತು ತಿಮ್ಮಣ್ಣ ಭಟ್ಟರಿಗೆ. ಆಮೇಲೆ ನಂತರದಲ್ಲಿ ಅಕ್ಕ ವೆಂಕಟಾಂಬ ಅಂತ ಆಕೆ ಹೆಸರು. ಒಬ್ಬ ಮಗ ಆಗಿದ್ದ ಗುರ್ರಾಜ ಅಂತ. ಆದರೆ ಇವರಿಗೆ ಇನ್ನೊಬ್ಬ ಮಗನನ್ನು ಪಡೆಯಬೇಕು. ಅವನು ಒಳ್ಳೆ ಪಾಂಡಿತ್ಯಪೂರ್ಣವನಾಗಿರಬೇಕು, ಎಲ್ಲ ದೀನ ಜನರನ್ನು ಉದ್ಧಾರ ಮಾಡುವಂಥವನಾಗಬೇಕು ಅನ್ನುವಂಥ ಮಹಾ ಹೆಬ್ಬಯಕೆಯಿಂದಾಗಿ ತಿಮ್ಮಣ್ಣ ಭಟ್ಟ ದಂಪತಿಗಳು ತಮ್ಮ ಕುಲದೇವತ ಆಗಿರ್ತಕ್ಕಂಥ ಶ್ರೀನಿವಾಸನನ್ನು ವಿಶೇಷವಾಗಿ ಸೇವೆಯನ್ನು ಮಾಡಿದರು. ಆ ತಿರುಪತಿಯಲ್ಲಿರ್ತಕ್ಕಂಥ ಶ್ರೀನಿವಾಸನ ಸೇವೆ ಮಾಡಿದ್ದರ ಫಲವೇ ಫಾಲ್ಗುಣ ಶುದ್ಧ ಸಪ್ತಮಿ. ಅಂದರೆ ನಮ್ಮ ಇವತ್ತಿನ ಇಸವಿಯ ಪ್ರಕಾರ 1595 ಇಸವಿಯಲ್ಲಿ ಬರುವಂತಹ ಫಾಲ್ಗುಣ ಶುದ್ಧ ಸಪ್ತಮಿ ಎಂದು ರಾಯರ ಅವತಾರವಾಯಿತು. ಅವತಾರವಾದಾಗ ವೆಂಕಟೇಶನ ಅನುಗ್ರಹದಿಂದಾಗಿ ಹುಟ್ಟಿದ್ದರಿಂದಾಗಿ ಆ ಮಗುವಿಗೆ ವೆಂಕಟನಾಥ ಅಂತ ಹೆಸರನ್ನು ಇಟ್ಟರು. ಇಂತಹ ಇವರಾಗಲೇ ಜನರನ್ನು ಉದ್ಧಾರ ಮಾಡಬೇಕು ಅಂತ 2 ಅವತಾರಗಳನ್ನು ತಾಳಿದ್ದನ್ನು ನಾವು ಎಲ್ಲ ಜ್ಞಾನಿಗಳ ಬಾಯಿಂದ ಕೇಳುತ್ತೇವೆ. ರಾಯರು ವೆಂಕಟನಾಥನಾಗಿ ತಾವೇನು ಅವತಾರ ಮಾಡಿದ್ದಾರೆ, ಅದಕ್ಕಿಂತ ಪೂರ್ವದಲ್ಲಿಯೇ ವ್ಯಾಸರಾಜರಾಗಿ ಅವತಾರ ಮಾಡಿದ್ರು. ಅವರೇ ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದರಾಜರಾಗಿ ಅವತಾರ ಮಾಡಿದ್ರು. ಎಲ್ಲ ಜನ್ಮಗಳಲ್ಲೂ ಪರಮಾತ್ಮನನ್ನು ವಿಶೇಷವಾಗಿ ಆರಾಧನೆ ಮಾಡುವುದರ ಜೊತೆಗೆ ಸಾಮಾನ್ಯ ಜನರ ಒಂದು ಅನುಗ್ರಹ ಅವರು 3 ಅವತಾರದಲ್ಲಿ ನಾವು ಕಾಮನ್ನಾಗಿ ಕಾಣುವಂಥ ಒಂದು ವಿಷಯ. ಇಂತಹ ವೆಂಕಟನಾಥ ಬಾಲ್ಯದಲ್ಲಿ ಇದ್ದಾಗಲೇ ಅವರ ತಂದೆಯ ವಿಯೋಗವಾಯಿತು. ಬಹಳ ದಿವಸ ತಂದೆಯ ಒಡನಾಟ ಅವನಿಗೆ ಸಿಗಲಿಲ್ಲ. ಆದ ಕಾರಣ ಆ ವೆಂಕಟನಾಥ ತನ್ನ ಅಣ್ಣನಾಗಿರ್ತಕ್ಕಂಥ ಗುರ್ರಾಜ ಎಂಬುವರ ಬಳಿ ಅಲ್ಲಿಯೇ ವಾಸವಾಗಿದ್ದು, ಯಾಕಂದರೆ ಜ್ಯೇಷ್ಠ ಭ್ರಾತ ಪಿತೃಸಮ ಅಂತ. ಅಣ್ಣ ತಂದೆಗೆ ಸರಿಸಮಾನನಾಗಿರ್ತಕ್ಕಂಥವನು. ಆದ್ದರಿಂದ ಅಣ್ಣನ ಅಣತಿಯಲ್ಲಿ ಈ ವೆಂಕಟನಾಥ ಬೆಳೀತಾ ಇದ್ದಾನೆ. ಬೆಳೆಯುವಾಗ ಕಾವ್ಯ ಇತ್ಯಾದಿಗಳನ್ನು ಓದಿ ತಮ್ಮ 8ನೇ ವಯಸ್ಸಿಗೆ ಉಪನಯನ ಆಯಿತು. ಉಪನಯನ ಆದ ನಂತರ ಇವರ ಅಣ್ಣ ಏನು ಮಾಡಿದ್ರು ಅಂದರೆ ಇವರನ್ನು ಅವರ ಭಾವನ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣಾಚಾರ್ಯರು ಅಂತ, ಆ ವೆಂಕಟಾಂಬ ಎಂಬುವರ ಯಜಮಾನರಾಗಿರ್ತಕ್ಕಂಥ ಲಕ್ಷ್ಮೀನರಸಿಂಹಾಚಾರ್ಯರಲ್ಲಿ ಅಧ್ಯಯನಕ್ಕೆ ಅಂತ ಮಗುವನ್ನು ಬಿಟ್ಟಿದ್ದಾರೆ. ಬಿಟ್ಟಾಗ ಅಪ್ರತಿಮವಾಗಿರ್ತಕ್ಕಂಥ ಪ್ರೌಢಿಮೆ, ಬಹಳ ಚುರುಕಾದ ಶೀಘ್ರಮತಿ, ಏಕಪಾಟಿ, ಹೇಳಿಕೊಟ್ಟ ವಿಷಯಗಳನ್ನು ತಕ್ಷಣದಲ್ಲೇ ಗ್ರಹಣ ಮಾಡುವಂಥ ಒಂದು ಅದ್ಭುತವಾದ ಕಲೆ ವೆಂಕಟನಾಥನಲ್ಲಿ ನಾವೇನು ನೈಸರ್ಗಿಕವಾಗಿ ಬಂದಿತ್ತು, ಬೈ ಬರ್ತ್ ಅಂತೇವಲ್ಲ ಹಾಗೆ ನೈಸರ್ಗಿಕವಾಗಿ ಬಂದಿರತಕ್ಕಂಥ ಒಂದು ಅದ್ಭುತವಾದ ಪ್ರತಿಭೆ. ನ್ಯಾಯ, ವ್ಯಾಕರಣ, ವೇದಾಂತ, ಮೀಮಾಂಸಾ ಇತ್ಯಾದಿಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಒಳ್ಳೆ ವಾಗ್ಮಿತ್ವ ಪಂಡಿತರಾಗಿದ್ದಾರೆ ವೆಂಕಟನಾಥರು. ಸರಿ, ಪ್ರಾಪ್ತವಯಸ್ಕನಾದ್ದರಿಂದಾಗಿ ವಿವಾಹವನ್ನು ಮಾಡಬೇಕು ಅಂತ ಮನೆಯಲ್ಲಿ ನಿಶ್ಚಯವನ್ನು ಮಾಡಿದ್ರು. ಅವರ 21ನೇ ವಯಸ್ಸಿಗೆ ವಿವಾಹವೂ ಆಯಿತು ವೆಂಕಟನಾಥರಿಗೆ. ವಿವಾಹ ಆದಮೇಲೆ ಒಂದು ಕಡೆ ಗೃಹಸ್ಥ ಜೀವನ, ತಮ್ಮ ಮನೆ ಮಡದಿ ಎಲ್ಲ ಒಂದು ಕಡೆ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದೇ ಇವತ್ತಿಗೂ ತಮಿಳುನಾಡಿನಲ್ಲಿ ಕರೆಯುವಂಥ ಕಾವೇರಿ ಪಟ್ಟಣಂ ಅಂತ. ಕಾವೇರಿ ಪಟ್ಟಣಂನಲ್ಲಿ ತಮ್ಮ ಗೃಹಸ್ಥ ಜೀವನವನ್ನು ಮುಂದುವರಿಸ್ತಾ ಇದ್ದರು. ಅಲ್ಲಿಯೇ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಕೆಲವು ಕಾಲ ಇದ್ದರು. ಆದ್ದರಿಂದಾಗಿ ಅವರ ಆಶ್ರಯದಲ್ಲೇ ಇವರು ತಮ್ಮ ಗೃಹಸ್ಥಾಶ್ರಮದ ಮಠಕ್ಕೆ ಬಂದು ಹೋಗಿ ಮಾಡೋದು, ಸುಧೀಂದ್ರರ ತೀರ್ಥರ ಅನುಗ್ರಹ ಸಂಪಾದನೆಯನ್ನು ಮಾಡ್ತಾ ಇದ್ರು. ಆ ಗೃಹಸ್ಥರಾಗಿದ್ದಾಗಲೇ, ಅಂದರೆ ಇನ್ನು ಸನ್ಯಾಸಿಗಳಾಗಲಿಲ್ಲ, ಸನ್ಯಾಸಿಗಳಾಗುವುದಕ್ಕಿಂತ ಮುಂಚೆ ತಮ್ಮ ಗೃಹಸ್ಥ ಜೀವನದಲ್ಲಿಯೇ ಅಣುಮಧ್ವ ವಿಜಯ ಅಂತ ಒಂದು ಗ್ರಂಥ ಇದೆ. ಆ ಅಣುಮಧ್ವ ವಿಜಯಕ್ಕೆ ನಾರಾಯಣ ಪಂಡಿತಾಚಾರ್ಯ ರಚನೆ ಮಾಡಿರ್ತಕ್ಕಂಥ ಏನು ಅಣುಮಧ್ವ ವಿಜಯ ಅಂತಕ್ಕಂಥ ಗ್ರಂಥ ಇದೆ, ಅದಕ್ಕೆ ವ್ಯಾಖ್ಯಾನವನ್ನು ರಚನೆಯನ್ನು ಮಾಡಿದ್ದಾರೆ.
ಇದನ್ನು ಕಂಡು ಸುಧೀಂದ್ರ ತೀರ್ಥರಿಗೆ ಬಹಳ ಆಶ್ಚರ್ಯ ಆಯಿತು. ಎಂಥ ಮೇಧಾವಿಯಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಬಳಿ ಇದ್ದಾನೆ ಅಂತ ಯೋಚನೆಯನ್ನು ಮಾಡಿದ್ರು. ಕಾಲಾಂತರದಲ್ಲಿ ವೆಂಕಟನಾಥರು ವಾದಿಗಳ ಜಯವನ್ನು ಮಾಡಿದ್ರು. ವ್ಯಾಕರಣದಲ್ಲಿ ಅಪ್ರತಿಮವಾದ ಪ್ರೌಢಿಮೆಯನ್ನು ವಿದ್ವತ್ ಸಭೆಗಳಲ್ಲಿ ಮಂಡನೆಯನ್ನು ಮಾಡಿದ್ರು. ಇದನ್ನೆಲ್ಲ ನೋಡಿ ಸುಧೀಂದ್ರ ತೀರ್ಥರಿಗೆ ಬಹಳ ಉತ್ಸುಕತೆ ಬಂತು. ನಮ್ಮ ಈ ಪೀಠಕ್ಕೆ ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ ಅಂತಂದರೆ ಈ ವೆಂಕಟನಾಥರೇ ಎಂಬುದಾಗಿ ನಿಶ್ಚಯವನ್ನು ಮಾಡಿಕೊಂಡು ಆಶ್ರಮವನ್ನು ಕೊಡಬೇಕು ಎಂಬುದಕ್ಕಂತ ನಿರ್ಧಾರವನ್ನು ಮಾಡಿದ್ರು. ಅವರು ಆಶ್ರಮ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದು ಸುಮ್ಮನೆ ಮಾಡಿದ್ದು, ಅವರ ಪ್ರೌಢಿಮೆ ಇಷ್ಟೇಯನ್ನು ಕಂಡು ಮಾಡಿದ್ದಲ್ಲ. ಸುಧೀಂದ್ರ ತೀರ್ಥರಿಗೆ ಸ್ವಪ್ನ ಸೂಚನೆಯಾಗಿತ್ತು. ಇವರನ್ನು ಮುಂದೆ ಸರ್ವಜ್ಞ ಪೀಠದಲ್ಲಿ ಕೂರಿಸಿ ಇವರನ್ನು ಕೂರಿಸೋದ್ರಿಂದ ಜಗತ್ತಿಗೆ ಕಲ್ಯಾಣ ಆಗುತ್ತೆ ಅಂತ. ಈ ಸನ್ಯಾಸ ಜೀವನ ವೆಂಕಟನಾಥರಿಗೆ ಅಷ್ಟು ಮನಸ್ಸಿಗೆ ಒಪ್ಪಲಿಲ್ಲ. ಸ್ವಲ್ಪ ಸಂಕೋಚವಾಯಿತು. ಸಂಕೋಚವಾಗಿ ಒಂದು ದಿವಸ ಹಾಗೇ ನಿದ್ರೆಗೆ ಜಾರಿದಾಗ ವಾಗ್ದೇವಿ ಸರಸ್ವತೀ ದೇವಿ ಸ್ವಪ್ನದಲ್ಲಿ ಬಂದು ವೆಂಕಟನಾಥರಿಗೆ ಆಜ್ಞೆಯನ್ನು ಮಾಡ್ತಾ ಇದ್ದಾಳೆ. ನೀವು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ಸನ್ಯಾಸ ಸ್ವೀಕಾರ ಮಾಡೋದ್ರಿಂದಾಗಿ ಇಡೀ ಜಗತ್ತಿಗೆ ಕಲ್ಯಾಣ ಇದೆ. ನಿಮ್ಮಿಂದ ವಿದ್ಯಾ ಸಾಮ್ರಾಜ್ಯದ ಅಧಿಪತಿಗಳಾಗಬೇಕು ನೀವು ಎಂಬುದಾಗಿ ಆಜ್ಞೆಯನ್ನು ಮಾಡಿದ್ದಾಳೆ. ಮಾಡಿದಾಗ ಅದೆಲ್ಲವನ್ನ ವಾಗ್ದೇವಿಯ ಅನುಗ್ರಹ ಆಜ್ಞೆ ಎಂಬುದಾಗಿ ತಿಳಿದಿರ್ತಕ್ಕಂಥ ವೆಂಕಟನಾಥರು ಸುಧೀಂದ್ರ ತೀರ್ಥರ ಹತ್ರ ಬಂದು ಎಲ್ಲ ವಿಚಾರಗಳನ್ನು ಹೇಳಿದ್ರು. ನಂತರದಲ್ಲಿ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಸನ್ಯಾಸದ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಕೊಟ್ಟು ಏನು ನಾಮಕರಣ ಮಾಡಬೇಕು ಅಂತಂದರೆ ಆ ಹೆಸರೂ ಸಹಿತ ಸ್ವಪ್ನ ಸೂಚಿತವಾಗಿರತಕ್ಕಂಥ ಹೆಸರು. ಅಂದರೆ ರಾಯರಿಗೆ ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ವಾಗ್ದೇವಿ ಹೇಳಿದ್ದಾಳೆ, ಅವರಿಗೆ ಹೆಸರನ್ನು ಇಡಲಿಕ್ಕೂ ವಾಗ್ದೇವಿಯೇ ಹೇಳಿದ್ದಾಳೆ. ಅದು ಶ್ರೀ ರಾಘವೇಂದ್ರ ತೀರ್ಥ ಅಂತ. ಸ್ವಪ್ನ ಸೂಚಿತವಾಗಿರತಕ್ಕಂಥ ಹೆಸರನ್ನು ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ನಾಮಕರಣವನ್ನು ಮಾಡಿ ಶ್ರೀ ರಾಘವೇಂದ್ರ ತೀರ್ಥ ಎಂಬುದಾಗಿ ಅವರನ್ನು ನಾಮಕರಣವನ್ನು ಮಾಡಿ ಇಡೀ ಜಗತ್ತಿನ ದೀನ ದಲಿತ ಜನರ ರಕ್ಷಕನಾಗ ಎಂಬುದಾಗಿ ಅನುಗ್ರಹವನ್ನು ಮಾಡಿಸಿದ್ದಾರೆ. ಇದು ರಾಯರು ಸನ್ಯಾಸ ಸ್ವೀಕಾರ ಮಾಡುವವರೆಗೆ ಇರತಕ್ಕಂಥ ಒಂದು ಸಣ್ಣ ಚರಿತ್ರೆ. ನಮಗೆ ಅನಿಸ್ತದೆ ಇವರು ಗೃಹಸ್ಥರಾಗಿದ್ದರೆ ಮಾಡ್ಬೋದಾಗಿತ್ತಲ್ಲ ಅಂತ. ಗೃಹಸ್ಥರಾಗಿದ್ದರೆ ಅನೇಕ ವಿಧವಾಗಿರ್ತಕ್ಕಂಥ ಸಂಸಾರದ ಕರ್ತವ್ಯಗಳನ್ನು ನಿಭಾಯಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ ಒದಗಿ ಬರ್ತದೆ. ಆದ್ದರಿಂದ ದೇವತೆಗಳು ಯಾವತ್ತೂ ದೇವತೆಗಳಿಗೆ ಅತ್ಯಂತ ಪ್ರೀತ್ಯಾಸ್ಪದರು ಅಂದರೆ ಸನ್ಯಾಸಿಗಳು. ಅದರಿಂದಾಗಿ ಆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿಬಿಟ್ರೆ ಸದಾಕಾಲ ಸ್ವಾಧ್ಯಾಯನದಲ್ಲೇ ಅವರು ತೊಡಗಿಸಿಕೊಳ್ಬೋದು. ಹೀಗೆ ರಾಯರು ಸನ್ಯಾಸವನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ಅವರ ಚರಿತ್ರೆಗಳನ್ನು ಎರಡು ಮುಖದಿಂದ ನಾವು ಕಾಣಬಹುದು. ಒಂದು, ಅವರು ಮಾಡಿರ್ತಕ್ಕಂಥ ಅನೇಕ ಪವಾಡಗಳು, ಅನೇಕ ಸತ್ತ ಬಾಲಕನನ್ನು ಬದುಕಿಸಿರ್ತಕ್ಕಂಥದ್ದಿರ್ಬೋದು, ದಿವಾನನನ್ನು ಕುರಿ ಕಾಯುವಂಥವನನ್ನು ತಮ್ಮ ದಿವಾನನಾಗಿ ರಾಜನಿಗೆ ದಿವಾನ ವೆಂಕಟನಾಥನ ಆಗಿರತಕ್ಕಂಥವನು ಇರ್ಬೋದು. ಹೀಗೆ ಅನೇಕ ವಿಧವಾಗಿರ್ತಕ್ಕಂಥ ಒಂದು ಎರಡು ಅವರ ಜೀವನದ ಚರಿತ್ರೆಗಳನ್ನು ಹೀಗೆ ಅಂತ ಹೇಳಲಿಕ್ಕೆ ಪವಾಡಗಳನ್ನು ನಾವು ಎಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಅದ್ಯಾಪಿ ಇವತ್ತಿಗೂ ತಾವು ವೃಂದಾವನದಲ್ಲಿ ಕೂತಿಕೊಂಡು ಪವಾಡಗಳನ್ನು ತೋರಿಸ್ತಾ ಇದ್ದಾರೆ. ಇದು ಒಂದು ಮುಖ. ಇದು ರಾಯರನ್ನು ಕಾಣುವಂಥ ಒಂದು ವಿಧವಾಗಿರತಕ್ಕಂಥದ್ದಾದರೆ, ಇನ್ನೊಂದು ಮುಖದಿಂದ ನಾವು ಕಾಣುವುದಾದರೆ ಅವರ ಗ್ರಂಥಗಳ ಪ್ರೌಢಿಮೆ. ಸಾಮಾನ್ಯವಾಗಿ ಮಧ್ವ ಸಿದ್ಧಾಂತದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಜ್ಞಾನಿಗಳನ್ನು ನಾವು ಎರಡು ಮುಖದಿಂದ ಕಾಣ್ತೇವೆ. ಕೇವಲ ಪವಾಡಗಳಿಂದಲಷ್ಟೇ ನಾವು ಅವರನ್ನು ಕಾಣಲಿಕ್ಕೆ ಹೋಗೋದಿಲ್ಲ. ಹಾಗೆ ಕಂಡುಬಿಟ್ರೆ ಯಾವುದೋ ಒಬ್ಬ ಸಾಮಾನ್ಯ ಮಂತ್ರವಾದಿಗೆ ಹೋಲಿಸಿದಂಗೆ ಆಗ್ಬಿಡ್ತದಷ್ಟೇ.
ಕೇವಲ ಪವಾಡಗಳನ್ನು ಮಾತ್ರ ತೋರಿಸಿ ಹೋಗ್ಬಿಟ್ರು ಅಂತಂದರೆ ಅವರನ್ನು ಯಾವುದೋ ಮಂತ್ರವಾದಿಗೆ ಹೋಲಿಸಿದಂಥ ಒಂದು ಅಪಚಾರ ಆಗಿಬಿಡ್ತದೆ. ಆದ್ದರಿಂದಾಗಿ ಅದರಂತೆ ರಾಯರು ಅಂತ ತಿಳಿಯಬಾರದು. ಏನೋ ಒಬ್ಬ ಮಂತ್ರವಾದಿ ನಮಗೆ ಕೇಳಿದ ಕೂಡಲೇ ಕೊಡುವಂಥ ಒಂದು ATM ಮಿಷನ್ನು, ಈ ರೀತಿಯಾಗಿ ಸರ್ವತಾ ನಾವು ಚಿಂತನೆಯನ್ನು ರಾಯರ ಬಗ್ಗೆ ಮಾಡಬಾರದು. ಅವರ ಗ್ರಂಥಗಳ ರಾಶಿಯನ್ನು ನೋಡಿದಾಗ ಅವರಿಗೆ ಇರ್ತಕ್ಕಂಥ ವಿದ್ವತ್ ಪ್ರತಿಭೆ ನಾವು ಅಲ್ಲಿ ಕಾಣಲಿಕ್ಕೆ ಅವಕಾಶ ಇದೆ. ಅಂತಹ ಗುರು ಸಾರ್ವಭೌಮರ ಒಂದು ಗ್ರಂಥಗಳ ಅನೇಕ ವಿವರಣೆಗಳನ್ನು ಬಹಳ ಸುಂದರವಾಗಿ ಅವರ ನಂತರ, ರಾಯರ ನಂತರ ಪೀಠದಲ್ಲಿ ಬಂದಿರತಕ್ಕಂಥ ವಾದೀಂದ್ರ ತೀರ್ಥರು ತಮ್ಮ ಗುರುಗುಣಸ್ಥವನಂ ಎಂಬತಕ್ಕಂಥ ಗ್ರಂಥದಲ್ಲಿ ಬಹಳ ಸುಂದರವಾಗಿ ವಿವರಣೆಯನ್ನು ಮಾಡಿದ್ದಾರೆ. ಇವರೂ ಸಹಿತ ರಾಯರ ಮರಿಮೊಮ್ಮಕ್ಕಳು, ಪೂರ್ವಾಶ್ರಮದವರು. ಬಹಳ ವೈಶಿಷ್ಟ್ಯ ಏನು ಅಂದರೆ, ರಾಯರ ಪಕ್ಕದಲ್ಲಿಯೇ ಇರತಕ್ಕಂಥ, ರಾಯರಿಗೆ ಅತ್ಯಂತ ಪ್ರೀತ್ಯಾಸ್ಪದರಾಗಿರ್ತಕ್ಕಂಥ ಶಿಷ್ಯರು ವಾದೀಂದ್ರ ತೀರ್ಥರು. ರಾಯರಿಗೆ ಎಷ್ಟು ಕಾರುಣ್ಯ ಅಂತಂದರೆ, ತಮಗೋಸ್ಕರ ವೃಂದಾವನವನ್ನು ಒಂದು ತಯಾರು ಮಾಡಿಸ್ಬಿಟ್ಟಿದ್ರು ದಿವಾನರು. ರಾಯರ ವೃಂದಾವನ ಪ್ರವೇಶ ಮಾಡ್ತೀನಿ ಅಂತ ಮಾಡ್ತೇವೆ, ಹೀಗೆ ನಮಗೆಲ್ಲ ಸಿದ್ಧತೆಗಳಾಗಲಿ ಎಂದು ಕೂಡಲೇ ಮಠದಲ್ಲಿರ್ತಕ್ಕಂಥ ದಿವಾನರು ರಾಯರಿಗೋಸ್ಕರ ವೃಂದಾವನವನ್ನು ಸಿದ್ಧ ಮಾಡಿಸಿದ್ರು. ಆದರೆ ರಾಯರು ಅದನ್ನು ಒಪ್ಪಲಿಲ್ಲ, ಸ್ವೀಕಾರ ಮಾಡಲಿಲ್ಲ. ಇದು ಬೇಡ, ಇದು ಮುಂದೆ ಕಾಲಾಂತರದಲ್ಲಿ ನಮ್ಮ ಮರಿಮೊಮ್ಮಕ್ಕಳಾಗಿರ್ತಕ್ಕಂಥವರು ಈ ಪೀಠಕ್ಕೆ ಬರ್ತಾರೆ, ಅವರಿಗೋಸ್ಕರ ಈ ವೃಂದಾವನವನ್ನು ಮೀಸಲಾಗಿಡಿ ಅಂತ ಇಟ್ಟರು. ಆದ್ದರಿಂದಲೇ ರಾಯರ ವೃಂದಾವನ ಹೇಗಿದೆಯೋ ಅದೇ ರೀತಿಯಾಗಿ ಸಿಮಿಲರಿಟೀಸು ವಾದೀಂದ್ರ ತೀರ್ಥರ ವೃಂದಾವನದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅಷ್ಟು ರಾಯರಿಗೆ ಭವಿಷ್ಯತ್ ಕಾಲದ ಜ್ಞಾನ ಇತ್ತು. ಆ ಭವಿಷ್ಯತ್ ಕಾಲದ ಜ್ಞಾನ ಇಟ್ಟುಕೊಂಡು ಅದನ್ನು ತ್ಯಾಗ ಮಾಡಿದ್ರು. ಆ ವೃಂದಾವನನ್ನು ತಮಗೋಸ್ಕರ ಯಾವ ವೃಂದಾವನ ಮಾಡಿಸಬೇಕು ಅಂತ ಅಪ್ಪಣೆ ಮಾಡಬೇಕು ಅಂತ ಕೇಳಿದಾಗ, ಇಲ್ಲಿಯೇ ಮಂತ್ರಾಲಯದಿಂದ ಸ್ವಲ್ಪ ದೂರದಲ್ಲಿ ರಾಮದೇವರ ಪಾದಸ್ಪರ್ಶವಾಗಿರ್ತಕ್ಕಂಥ ಬಂಡೆಗಳು ಇದೆ, ಅದನ್ನು ತಂದು ನಮಗೋಸ್ಕರ ವೃಂದಾವನವನ್ನು ಮಾಡಿ ಅಂತ ಅವತ್ತು ಆಜ್ಞೆ ಮಾಡಿದ್ದರು ರಾಯರು. ಅದರ ಪರಿಣಾಮವಾಗಿ ಸಾಕ್ಷಾತ್ ರಾಮದೇವರು ಪಾದಸ್ಪರ್ಶ ಮಾಡಿರ್ತಕ್ಕಂಥ ಬಂಡೆಗಳಿಂದಾಗಿ ನಿರ್ಮಿತವಾದದ್ದು ಆ ರಾಯರ ವೃಂದಾವನ. ಅದರ ಬಗ್ಗೆಯೂ ರಾಯರ ವೃಂದಾವನ ಅಂತಂದರೆ ಸಕಲ ತೀರ್ಥಗಳ, ನಾವೇನೆಲ್ಲ ತೀರ್ಥಯಾತ್ರೆ ಮಾಡಿಕೊಂಡು ಬಂದರೆ ಏನು ಪುಣ್ಯ ಬರ್ತದೋ ಅದು ರಾಯರ ಒಂದು ವೃಂದಾವನಕ್ಕೆ ಪ್ರದಕ್ಷಿಣೆ ಬಂದರೆ ಬರ್ತದೆ. ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಅಂತ ರಾಯರ ಸ್ತೋತ್ರದಲ್ಲೇ ಕೇಳುವಂತೆ ಅಷ್ಟೆಲ್ಲ ಫಲ ಈ ರಾಯರ ವೃಂದಾವನದಲ್ಲಿ ನಮಗೆ ಪ್ರದಕ್ಷಿಣೆ ಮಾಡಿದರೆ ಬರ್ತದೆ. ಅಷ್ಟು ರಾಯರ ಅದ್ಭುತವಾಗಿರ್ತಕ್ಕಂಥ ಒಂದು ಮಹಿಮೆಯನ್ನು ಗುರುಗುಣಸ್ಥವನದಲ್ಲಿ ಅವರ ಗ್ರಂಥದ ವೈಶಿಷ್ಟ್ಯವನ್ನು, ವರ್ಣನೆಯನ್ನು ನಾವು ಕೇಳ್ತೇವೆ. ಹೀಗೆ ಗುರುಗುಣಸ್ಥವನದಲ್ಲಿ ಹೇಳಿದ ಒಂದೆರಡು ಘಟನೆಗಳೇನಿದೆ, ರಾಯರು ಯಾಕೆ ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ಸರಸ್ವತೀ ದೇವಿಯೇ ಅನುಗ್ರಹ ಮಾಡಿದಳು, ಅವಳೇ ಯಾಕೆ ಸೂಚನೆಯನ್ನು ಮಾಡಿದ್ಲು ಅನ್ನುವಂಥ ಒಂದು ಘಟನೆಯನ್ನು, ಮತ್ತು ಇನ್ನೊಂದು ರಾಯರ ಒಂದು ಗ್ರಂಥದ ವೈಶಿಷ್ಟ್ಯವನ್ನು ತಿಳಿಸುವಂಥ ಎರಡು ಶ್ಲೋಕಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ವಾದೀಂದ್ರ ತೀರ್ಥರು ಹೇಳ್ತಾರೆ, ಧೀರಶ್ರೀ ರಾಘವೇಂದ್ರಂ ಕೃತ ನಿಜ ವಿಜಯ ಸ್ತ್ರಗ್ಧರಾರ್ಥ ಪ್ರಕಾಶಂ ದೃಷ್ಟ್ವಾ ಸಂತುಷ್ಟಚೇತಾಃ ದಶಮತಿರಚಿರಾದ್ ಅಭ್ಯಸಿಂಚತ್ ಪದೇ ಸ್ವೇ ನೂನಂ ವಾಣಿ ತದೀಯಾ ಆನನ ನಲಿನಗತ ತತ್ಕೃತ ಸ್ವಪ್ರಿಯೈಕ ಪ್ರತ್ಯಾಸಂಗಃ ಪ್ರಹೃಷ್ಟ ಸ್ವಯಮಪಿ ತದನು ಸ್ವೇಪದೇ ಚ ಅಭ್ಯಸಿಂಚತ್. ಈ ಶ್ಲೋಕದ ತಾತ್ಪರ್ಯ ಹೀಗೆ ಇದೆ. ಏನು ಅಂತಂದರೆ, ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ನಾವು ಆವಾಗಲೇ ತಿಳಿದ ಹಾಗೆ ರಾಯರು ತಾವು ಸನ್ಯಾಸ ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆನೇ
ಅಣುಮಧ್ವ ವಿಜಯ ಎಂಬತಕ್ಕಂಥ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡಿದ್ರು. ಎಂತಹ ರಾಯರು? ಧೀರರು. ಧೀರಶ್ರೀ ರಾಘವೇಂದ್ರಂ ಪಂಡಿತಾಗ್ರೇಸರು, ಒಳ್ಳೆ ಕಾಂತಿಯುಕ್ತರಾಗಿರ್ತಕ್ಕಂಥ ರಾಯರು ತಾವು ಈ ಅಣುಮಧ್ವ ವಿಜಯಕ್ಕೆ ವ್ಯಾಖ್ಯಾನವನ್ನು ಮಾಡಿದರು. ದೇವತೆಗಳಿಗೆ ಯಾವಾಗ ತುಂಬ ನಮ್ಮ ಮೇಲೆ ಅನುಗ್ರಹ ಮಾಡಬೇಕು ಅಂತ ಅನಿಸುತ್ತೆ ಅಂತಂದರೆ ಆ ಗ್ರಂಥಗಳ ಅಧ್ಯಯನ ಮಾಡಿದಾಗ ಒಂದು, ಎರಡನೆಯದು ಆ ಉತ್ಕೃಷ್ಟವಾದ ಗ್ರಂಥಗಳು ಅದಕ್ಕೆ ವ್ಯಾಖ್ಯಾನಗಳನ್ನು ರಚನೆ ಮಾಡಿದಾಗ ಬಹಳ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ನಾವು ಅಂದ್ಕೊಳ್ತೇವೆ ರಾಯರಿಗೆ ಒಳ್ಳೆ ವಸ್ತ್ರ ಉಡಿಸಿದ್ರೆ ತುಂಬ ಪ್ರೀತರಾಗ್ತಾರೆ, ತುಂಬ ಪಂಚಾಮೃತ ಮಾಡಿದ್ರೆ ಪ್ರೀತರಾಗ್ತಾರೆ, ಅಥವಾ ಭಾರಿ ಭಾರಿ ಏನೇನಾದರೂ ಸೇವೆಗಳನ್ನು ಮಾಡಿದರೆ ಪ್ರೀತರಾಗ್ತಾರೆ. ನಿಜ, ಅದಕ್ಕೂ ರಾಯರು ದೇವತೆಗಳು ಅತ್ಯಂತ ಪ್ರೀತರಾಗಿ ಅನುಗ್ರಹ ಮಾಡೇ ಮಾಡ್ತಾರೆ, ಅದಕ್ಕೂ ಪ್ರಯೋಜನ ಇಲ್ಲ ಅಂತಿಲ್ಲ. ಆದರೆ ಅವರು ಅತ್ಯಂತ ಪ್ರೀತರಾಗುವಂಥ ಕೆಲಸ ಏನು ಅಂತಂದರೆ ಅದರೊಳಗೂ ಸನ್ಯಾಸಿಗಳು ಮಾಡಬೇಕಾದ ವಿಶೇಷವಾದ ಕಾರ್ಯ ಮಧ್ವಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನಗಳನ್ನು, ಅದರ ಪಾಠಪ್ರವಚನಗಳನ್ನು ಮಾಡಬೇಕು. ಇದು ಸನ್ಯಾಸಿಗಳಿಗೆ ಅತ್ಯಂತ ವಿಹಿತವಾದದ್ದು. ಇಂತಹ ಕೆಲಸವನ್ನು ತಾವು ಗೃಹಸ್ಥಾಶ್ರಮದಲ್ಲಿದ್ದಾಗಲೇ ರಾಯರು ಮಾಡಿದ್ದಾರೆ. ಇನ್ನು ಸನ್ಯಾಸಿಗಳಾಗದೇ ಇದ್ದಾಗಲೇ ಇಂತಹ ಕೆಲಸವನ್ನು ಮಾಡಿಬಿಟ್ರು. ಇದನ್ನು ನೋಡಿ ಸರಸ್ವತೀ ದೇವಿಗೆ ಬಹಳ ಆಶ್ಚರ್ಯವಾಯಿತು, ಮತ್ತು ಮಧ್ವಾಚಾರ್ಯರಿಗೂ ಬಹಳ ಸಂತೋಷವಾಯಿತು. ಇದು ಅನನ್ಯ ಸಾಧಾರಣ, ಯಾರಿಗೂ ಇದು ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ಇವರು ರಚನೆ ಮಾಡಿದ್ದಾರಲ್ಲ. ಪ್ರಮೇಯ ನವಮಾಲಿಕ ಅಂತ ಅದರ ಗ್ರಂಥದ ಹೆಸರು. ಇದನ್ನು ರಚನೆ ಮಾಡಿದ್ದಾರಲ್ಲ ಎಂಬುದಾಗಿ ಬಹಳ ಸಂತೋಷಗೊಂಡಿರ್ತಕ್ಕಂಥ ಮಧ್ವಾಚಾರ್ಯರು ಇವ್ರಿಗೇನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕಲ್ಲ. ಅವರ ಚರಿತ್ರೆಯನ್ನು, ಮಧ್ವಾಚಾರ್ಯರ ಚರಿತ್ರೆಯನ್ನು ಹೊಗಳುವಂಥ ಗ್ರಂಥ ಸುಮಧ್ವಿಜಯ. ಅದನ್ನು ಪುಟ್ಟ ಆಕೃತಿಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾದದ್ದು ಅಣುಮಧ್ವ ವಿಜಯದಲ್ಲಿ. ಇಂತಹ ರಾಯರಿಗೆ, ಇಂತಹ ವೆಂಕಟನಾಥನಿಗೆ ನಾನು ಏನಾದರೂ ಅನುಗ್ರಹ ಮಾಡಬೇಕಲ್ಲ ಅಂತ ಆ ಮಧ್ವಾಚಾರ್ಯರು ಮತ್ತು ಸರಸ್ವತೀ ದೇವಿ ಚಿಂತನೆಯನ್ನು ಮಾಡಿ ಇವರಿಗೆ ಮತ್ತಿನ್ಯಾವ ಉಡುಗೊರೆ ಕೊಟ್ಟರೂ ಸಾಕಾಗೋದಿಲ್ಲ. ಅದರಿಂದಾಗಿ ಇಡೀ ಸಾರಸ್ವತ ಪ್ರಪಂಚದಲ್ಲಿಯೇ ಇವರನ್ನು ಪಟ್ಟಾಭಿಷೇಕ ಮಾಡುತ್ತೇವೆ ಅಂತೇಳಿ ಪರಮಾನುಗ್ರಹವನ್ನು ಮಾಡಿ ನೀವು ಈ ಸರ್ವಜ್ಞ ಪೀಠದಲ್ಲಿ ವಿರಾಜಮಾನರಾಗ್ರಿ ಅಂತ ಅನುಗ್ರಹವನ್ನು ಸ್ವಪ್ನದ ಮೂಲಕವಾಗಿ ಸೂಚನೆಯನ್ನು ಮಾಡಿಸಿದ್ರು. ಅಂದರೆ ಅವರು ಮಾಡಿರ್ತಕ್ಕಂಥ ವಾಕ್ಸೇವೆಗೆ ಆ ಶ್ರೀಮನ್ ಮಧ್ವಾಚಾರ್ಯರ ಮಡದಿಯಾಗಿರ್ತಕ್ಕಂಥ ಭಾರತೀ ದೇವಿಯೇ, ಮೂಲ ರೂಪದಲ್ಲಿ ಇರ್ತಕ್ಕಂಥ ಭಾರತೀ ದೇವಿಯೇ ತಾನು ಅನುಗ್ರಹವನ್ನು ಮಾಡಿ ಅವರನ್ನು ಈ ಪಟ್ಟದಲ್ಲಿ ಸನ್ಯಾಸಿಗಳಾಗಿ ಮಾಡುವಂತೆ ಮಾಡಿ ಇಷ್ಟೆಲ್ಲ ಗ್ರಂಥಗಳನ್ನು, ಅನೇಕ ಗ್ರಂಥಗಳು ರಾಯರಿಂದ ರಚಿತವಾಗಿದೆ. ಅನೇಕ ಗ್ರಂಥಗಳಿಂದ ರಾಯರಿಂದ ರಚಿತವಾಗಿರ್ತಕ್ಕಂಥ ತತ್ವಮಂಜರಿ ಇರ್ಬೋದು, ತಂತ್ರದೀಪಿಕಾ ಇರ್ಬೋದು, ಈಗ ಕೇಳಿದ ಹಾಗೆ ಪ್ರಮೇಯ ನವಮಾಲಿಕ ಇರ್ಬೋದು, ಒಂದ ಎರಡ ರಾಯರ ಗ್ರಂಥಗಳು. ಅವರ ಗ್ರಂಥಗಳಲ್ಲಿರ್ತಕ್ಕಂಥ ವೈಶಿಷ್ಟ್ಯವೇ ಬೇರೆ. ಅನೇಕ ಕಡೆ ಸಿಂಹಾವಲೋಕನ ಅಂತ ಕರೀತಾರೆ. ಆ ಸಿಂಹಾವಲೋಕನ ನ್ಯಾಯ ಬಹಳಷ್ಟು ಕಡೆ ರಾಯರು ಅದನ್ನು ಅನುಕರಣೆಯನ್ನು ಮಾಡ್ತಾರೆ. ಆ ರೀತಿಯಾಗಿ ಅವರು ಬಹಳಷ್ಟು ಗ್ರಂಥಗಳನ್ನು ತಮ್ಮ ಜೀವನದಲ್ಲಿ ಪ್ರಮೇಯ ದೀಪಿಕಾ ವ್ಯಾಖ್ಯ, ಗೀತಾ ತಾತ್ಪರ್ಯ ಟೀಕಾ ವಿವರಣ, ಕೃಷ್ಣ ಚಾರಿತ್ರ ಮಂಜರಿ, ರಾಮಚಾರಿತ್ರ ಮಂಜರಿ, ವಾದಾವಲಿಗೆ ವ್ಯಾಖ್ಯಾನ, ತತ್ವಸಂಖ್ಯಾನಕ್ಕೆ ವ್ಯಾಖ್ಯಾನ, ಹೀಗೆ ಸುಮಾರು ಒಂದು ಪ್ರಾತಃಸಂಕಲ್ಪ ಗದ್ಯ, ಒಂದು 47ಕ್ಕೂ ಹೆಚ್ಚು ಮಿಗಿಲಾಗಿರ್ತಕ್ಕಂಥ ಗ್ರಂಥಗಳನ್ನು ರಾಯರು ತಮ್ಮ ಜೀವನದಲ್ಲಿ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಇದರೊಳಗೆ ನಮಗೆಲ್ಲ ಕಡೆಗೂ ಕೇಳುವಂಥ ಒಂದು ಹೆಸರು ಪರಿಮಳ. ರಾಯರಿಗೆ ಇನ್ನೊಂದು ಅನ್ವರ್ಥನಾಮವೇ ಪರಿಮಳಾಚಾರ್ಯರು ಅಂತ. ಯಾಕೆ ಇವರನ್ನು ಪರಿಮಳಾಚಾರ್ಯರು ಅಂತ ಕರೀತಾರೆ? ಅದರ ವೈಶಿಷ್ಟ್ಯವನ್ನು ಸಹಿತ
ವಾದೀಂದ್ರ ತೀರ್ಥರು ತಮ್ಮ ಗುರುಗುಣ ಸ್ತವನದಲ್ಲಿ ಉಲ್ಲೇಖವನ್ನು ಮಾಡುತ್ತಾರೆ. ಧೀರಶ್ರೀ ರಾಘವೇಂದ್ರ ತ್ವದತುಲ ರಸನಾ ರಂಗನೃತ್ಯ ಸ್ವಯಂಭೂ ಯೋಷಾದುನ್ಮಿಲ್ಲಭಾರಶ್ಲತ ಕುಸುಮ ತತಿ ಸ್ತದ್ಗಿರಃ ಸಂಗಿರಾಮಃ ಯಾಭಿಃ ಸಮ್ಮಿಶ್ರತಾಭಿಃ ನಿರಧಿ ವಸುಧ ವಿಶ್ರುತಾ ಸಾ ಸುಧಾಪಿ ಕ್ಷೋಣೀ ಗಿರ್ವಾಣ ಗಮ್ಯಂ ಪರಿಮಲ ಮತುಲಂ ಸಾಂಪ್ರತಂ ಸಂಪ್ರಪೇದೆ. ಸರಸ್ವತೀ ದೇವಿ ತಾನು ಕುಣಿಲಿಕ್ಕೆ ಒಂದು ರಂಗಮಂಚದ ಅಪೇಕ್ಷೆ ಇತ್ತಂತೆ. ಸರಸ್ವತಿ ಸ್ತ್ರೀ, ಅವಳಿಗೆ ಒಳ್ಳೆ ನೃತ್ಯ ಬರ್ತಾ ಇತ್ತು. ಅವಳು ವಾಗ್ದೇವಿ ತನ್ನ ವಾಗ್ವಿಲಾಸದ ನಾಟ್ಯವನ್ನು ಆಡ್ಲಿಕ್ಕೋಸ್ಕರ ಒಂದು ರಂಗಮಂಚವನ್ನು ಅಪೇಕ್ಷೆ ಪಡ್ತಾ ಇತ್ತು. ಅದು ಅಲ್ಲಿ ಇಲ್ಲಿ ಹೋದರೆ ಸರಿಯಾಗಿ ಸ್ಟೇಜ್ ಸಿಗೋದಿಲ್ಲ. ಎಂತಹ ರಂಗಮಂಚ ಆಗಬೇಕು ಅಂದರೆ ಅದು ರಾಯರ ನಾಲಿಗೆ ಎಂಬ ರಂಗಮಂಚದ ಮೇಲೆ ನಾನು ಕುಣಿತೀನಿ ಅಂತ ನಿರ್ಧಾರವನ್ನು ಮಾಡಿ, ಮಲ್ಲಿಗೆ ಹೂವನ್ನು ಮುಡಿದಿರತಕ್ಕಂಥ ಸರಸ್ವತೀ ದೇವಿ ತಾನು ಆ ರಾಯರ ನಾಲಿಗೆ ಎಂಬ ರಂಗಮಂಚದ ಮೇಲೆ ತಾನು ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ಲಂತೆ. ಅವಳು ಮುಡಿದ ಮಲ್ಲಿಗೆ ಹೂವು ಬಿದ್ದು ಅದರ ಪರಿಮಳವೇ ಶ್ರೀಮನ್ಯಾಯಸುಧಾ ಗ್ರಂಥದ ವ್ಯಾಖ್ಯಾನ ರೂಪವಾಗಿರತಕ್ಕಂಥ ಪರಿಮಳ ಎಂಬುದಾಗಿ ರಾಯರು ಆ ಗ್ರಂಥಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ, ಆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಶ್ರೀಮನ್ ಮಧ್ವಾಚಾರ್ಯರ ಭಾಷ್ಯ ಸೂತ್ರ ಭಾಷ್ಯಗಳ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದನ್ನು 4 ವಿಧವಾಗಿ ಅನುವ್ಯಾಖ್ಯಾನ ಇತ್ಯಾದಿಗಳ ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಅಣುಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ ಅಂತ ಬ್ರಹ್ಮಸೂತ್ರಗಳಿಗೆ ತಾವು ಟೀಕಾವನ್ನು ರಚನೆಯನ್ನು ಮಾಡಿದ್ದಾರೆ. ಆ ಅನುವ್ಯಾಖ್ಯಾನ ಅಂತ ಏನಿದೆ, ಬ್ರಹ್ಮಸೂತ್ರ ಭಾಷ್ಯಕ್ಕೆ ಇರತಕ್ಕಂಥ ಅನುವ್ಯಾಖ್ಯಾನ ಎಂಬತಕ್ಕಂಥ ಏನು ವಿವರಣೆ ಇದೆ, ಆ ಅನುವ್ಯಾಖ್ಯಾನಕ್ಕೆ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧಾ ಅಂತಕ್ಕಂಥ ಟೀಕೆಯನ್ನು ರಚನೆಯನ್ನು ಮಾಡಿದ್ದಾರೆ. ಆ ನ್ಯಾಯಸುಧಾದಲ್ಲಿ ಬರತಕ್ಕಂಥ ಅನೇಕ ವಿಚಾರಗಳನ್ನು ತಿಳಿಸ್ಲಿಕ್ಕೋಸ್ಕರ ರಾಘವೇಂದ್ರ ಗುರು ಸಾರ್ವಭೌಮರು ಪರಿಮಳ ಎಂಬತಕ್ಕಂಥ ಟಿಪ್ಪಣಿಯನ್ನು ರಚನೆಯನ್ನು ಮಾಡಿದ್ದಾರೆ. ಅದರಿಂದಾಗಿ ಆ ಶ್ರೀಮನ್ ನ್ಯಾಯಸುಧಾಕ್ಕೆ ಟಿಪ್ಪಣಿಯಾಗಿ ಹೊರಹೊಮ್ಮಿದ ಗ್ರಂಥವೇ ಅದು ಪರಿಮಳ ಅಂತ. ಆ ಟಿಪ್ಪಣಿಗೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ, ಪರಿಮಳ ಅಂತ. ಅದನ್ನು ಅನ್ವರ್ಥವಾಗಿ ರಾಯರಿಗೆ ನಾವು ಪರಿಮಳಾಚಾರ್ಯರು ಎಂಬುದಾಗಿ ಕರೀತಾ ಇದ್ದೇವೆ. ಹೀಗೆ ರಾಯರು ಅದ್ಭುತವಾಗಿರತಕ್ಕಂಥ ಗ್ರಂಥದ ರಾಶಿಯನ್ನೇ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ಕೇವಲ ಅವರನ್ನು ನಾವು ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ದೃಷ್ಟಿಯಿಂದ, ಸಾಮಾನ್ಯ ವ್ಯಕ್ತಿಯ ರೂಪದಿಂದ ಅವರನ್ನು ಕಾಣದೆ, ನಮಗೆ ಬೇಡಿದ್ದನ್ನೆಲ್ಲ ಕೊಡ್ತಾರಲ್ಲ ಅನ್ನುವಂಥ ಇಷ್ಟನ್ನ ಮಾತ್ರ ಅವರಿಂದ ಚಿಂತನೆಯನ್ನು ಮಾಡದೆ, ಅವರದ ಗ್ರಂಥದ ವೈಶಿಷ್ಟ್ಯಗಳನ್ನು ತಿಳಿದಾಗ ಅವರು ಪರಮಾತ್ಮನ ಅನುಗ್ರಹಕ್ಕೆ ಎಷ್ಟು ಪಾತ್ರರು ಎಂಬತಕ್ಕಂಥ ಅದ್ಭುತವಾದ ವಿಷಯ ನಮಗೆ ಮನಸ್ಸಿಗೆ ಗೋಚರ ಆಗ್ತದೆ. ಅದರಿಂದಾಗಿ ಇಂತಹ ರಾಯರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗುವುದಿಲ್ಲ. ಅಂತಹ ರಾಯರ ಗುರು ರಾಘವೇಂದ್ರ ಅಂದರೆ ಸಾಕು, ನಮ್ಮೆಲ್ಲ ಆಪತ್ತುಗಳು ಪರಿಹಾರ ಆಗಿಬಿಡ್ತದೆ. ಅಷ್ಟು ಕರುಣಾಮಯಿಗಳು ಗುರು ಸಾರ್ವಭೌಮರು. ನಮಗೆಲ್ಲ ಇಷ್ಟಗಳನ್ನು ಪೂರ್ಣ ಮಾಡ್ತಾರೆ, ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡ್ತಾರೆ. ಅಂತಹ ರಾಯರ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತ ಗುರು ಸಾರ್ವಭೌಮರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಒಂದೆರಡು ರಾಯರ ವಿಚಾರಗಳನ್ನು ಮಧ್ವಾಂತರ್ಗತನಾಗಿರತಕ್ಕಂಥ ಆ ವೇದವ್ಯಾಸ ದೇವರಲ್ಲಿ ಅರ್ಪಣೆಯನ್ನು ಮಾಡುತ್ತೇನೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.